ತೆರಿಗೆ ಇಲಾಖೆ ನೋಟಿಸ್ ವಿರುದ್ಧವಾಗಿ ರಾಜ್ಯಾದ್ಯಂತ ಸಮರ ನಡೀತಾ ಇದೆ. ಇವತ್ತಿನಿಂದ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳು ಧರಣಿ ಮಾಡ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವ್ಯಾಪಾರಿಗಳ ಹೋರಾಟ ಇತ್ತು. ನಾವು ಬೇಕರಿ ತೆಗಿಯಲ್ಲ, ಕಾಂಡಿಮೆಂಟ್ಸ್ ಓಪನ್ ಮಾಡಲ್ಲ, ನಾವು ಅನೇಕರಿಗೆ ನೋಟಿಸ್ ಬಂದ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ನೀವು ತೆರಿಗೆ ಕಟ್ಟಿ ರಿಜಿಸ್ಟರ್ ಮಾಡ್ಕೊಳ್ಳಿ ನೋಟಿಸ್ ಬರ್ತಾ ಇದೆ. ಹಾಗಾಗಿ ನಾವು ಬೇಕರಿಯನ್ನು, ನಮ್ಮ ವ್ಯಾಪಾರವನ್ನು ಇವತ್ತು ಮಾಡಲ್ಲ, ಬೇಕರಿ ವ್ಯಾಪಾರ ನಾವು ಮಾಡಲ್ಲ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ವ್ಯಾಪಾರಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಅಂಗಡಿಗಳಲ್ಲಿ ಹಾಲು, ಹಾಲಿನ ಉತ್ಪನ್ನ ಸಿಗಲ್ಲ, ಬೇಕರಿಯಲ್ಲೂ ಕೂಡ ಸಿಗಲ್ಲ, ಹಾಲು, ಮೊಸರು, ಮಜ್ಜಿಗೆ, ಕಾಫಿ, ಟೀ ಸಿಗಲ್ಲ. ಇವತ್ತು ಹಾಲು, ಹಾಲಿನ ಉತ್ಪನ್ನಗಳ ಮಾರಾಟ ಕೂಡ ಬಂದಾಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಲು ಉತ್ಪನ್ನಗಳ ಮಾರಾಟವನ್ನು ನಿಷೇಧ ಮಾಡಿಕೊಂಡು ಇವತ್ತು ಹೋರಾಟ ಆಗ್ತಾ ಇದೆ. ಇವತ್ತಿನಿಂದ ಕಪ್ಪು ಪಟ್ಟಿ ಧರಿಸಿಕೊಂಡು ವ್ಯಾಪಾರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ನೋಟಿಸ್ ವಿರುದ್ಧವಾಗಿ ಸಮರ ಇದು. ತುಂಬ ವ್ಯಾಪಾರಿಗಳಿಗೆ ಆಕ್ರೋಶ ಇದೆ. ನಾವು ಫೋನ್ಪೇನೋ, ಗೂಗಲ್ ಪೇನೋ, UPI ಮುಖಾಂತರವಾಗಿನೋ ಈ ಕಡೆ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಕೆಲವು ಕಡೆ ವ್ಯಾಪಾರನೂ ಮಾಡಿದ್ದೀವಿ, ಕೆಲವು ಕಡೆ ಸಾಲನೂ ತೊಗೊಂಡಿದ್ದೀವಿ. ತೊಗೊಂಡಿರೋ ಸಾಲ ಎಲ್ಲ ಇವರು ಅದನ್ನೇ ವ್ಯಾಪಾರ ಮಾಡಿಬಿಟ್ಟಿದ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟು ಅಂದರೆ ಹೇಗೆ? ಇಲ್ಲಪ್ಪ, ನಾವು ಆ ಥರ ಹೇಳಿಲ್ಲ. ನೀವು ವಾಣಿಜ್ಯ ತೆರಿಗೆ ಇಲಾಖೆಗೆ ನೀವು ಬಂದು ಸಾಲ ಯಾವುದು, ವ್ಯಾಪಾರ ಯಾವುದು ಅಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ನಮಗೆ ಅದನ್ನು ವಿವರಿಸ್ಬಿಡಿ. ನಮಗೆ ನಾವೇನು ನಿಮಗೆ ಡೈರೆಕ್ಟಾಗಿ ಅದನ್ನ ಥರ ಹೇಳ್ತಾ ಇಲ್ಲ. ಸಾಲ ತೊಗೊಂಡಿದ್ರಾ, ಸಾಲ ಅಂತ ಹೇಳಿ ನಿರೂಪಿಸಿ. ಅದನ್ನು ವ್ಯಾಪಾರ ಮಾಡಿದರೆ ವ್ಯಾಪಾರ, 40 ಲಕ್ಷ ಮೇಲ್ಪಟ್ಟು ವ್ಯಾಪಾರ ಏನಾದರೂ ಆಗಿದ್ದರೆ ಆಗ ನೋಂದಾಯಿಸಿಕೊಳ್ಳಿ. 40 ಲಕ್ಷದ ಮೇಲೆ ನೀವು ಒಂದು 10 ಲಕ್ಷದ ವ್ಯಾಪಾರ ಮಾಡಿದ್ರಿ ಅಂತ ಅಂದ್ಕೊಳ್ರಪ್ಪ. 10 ಲಕ್ಷದ ವ್ಯಾಪಾರ ನೀವು ಮಾಡಿದರೆ 1% ಟ್ಯಾಕ್ಸ್ ಕಟ್ಟಿ. ನೀವು 1 ಲಕ್ಷಕ್ಕೆ 1,000, 10 ಲಕ್ಷಕ್ಕೆ 10,000 ರೂಪಾಯಿ ಕಟ್ಟಿ. 50 ಲಕ್ಷದ ವ್ಯಾಪಾರ ಮಾಡಿದ್ದೀರಾ, 50,000 ತೆರಿಗೆ ಕಟ್ಟಿ. ನೀವು 1 ಕೋಟಿ ವ್ಯಾಪಾರ ಮಾಡಿದ್ದೀರಾ, 1 ಕೋಟಿ ವ್ಯಾಪಾರಕ್ಕೆ 1 ಕೋಟಿಗೆ 1% ಅಂದರೆ ಎಷ್ಟಾಯಿತು? 1 ಲಕ್ಷ ಆಯಿತು. ಆ 1 ಲಕ್ಷ ತೆರಿಗೆ ಕಟ್ಟಿಬಿಟ್ಟು ನೀವು ವ್ಯಾಪಾರ ಮುಂದುವರಿಸ್ಕೊಳ್ಳಿ ಅಂತ ಈ ಕಡೆ ಇಲಾಖೆ ಮಾತಾಡ್ತಾ ಇರೋದು. ಅದರ ವ್ಯಾಪಾರಿಗಳ ಆಕ್ರೋಶ ಕಡಿಮೆ ಆಗಿಲ್ಲ. ಈ UPIನಿಂದ ತಾನೇ ನಮ್ಮ ಡೇಟಾ ಸಿಕ್ಕಿರೋದು ಇವರಿಗೆ. ನಾವು UPI ಇಟ್ಕೊಂಡಿದ್ದಕ್ಕೇ ಡೇಟಾ ಸಿಕ್ಕಿದೆ ಇವರಿಗೆ. ನಾವು ವ್ಯಾಪಾರ ಮಾಡಿದ್ದೀವ, ದುಡ್ಡು ಹಾಕ್ಸ್ಕೊಂಡಿದ್ದೀವ, ಸಾಲ ಮಾಡಿದ್ದೀವ, ಎಲ್ಲ ಇದರಿಂದ ತಾನೇ ಇವರಿಗೆ ಗೊತ್ತಾಗ್ತಾ ಇರೋದು. ಇದನ್ನೇ ಕಿತ್ತು ಬಿಸಾಕ್ಬಿಟ್ರೆ ಇನ್ಮೇಲೆ ಜನ ಕ್ಯಾಶ್ ತೊಗೊಂಡು ಬರಲಿ, ವ್ಯಾಪಾರ ಮಾಡಲಿ. ನಮಗೆ ಈ ತೆರಿಗೆ ಉಸಾಬರಿ ನಮಗೆ ಬೇಡ ಎನ್ನೋ ಮಟ್ಟಕ್ಕೆ ಅವ್ರು ಬರ್ತಾ ಇದ್ದಾರೆ. ನಾಳೆ, ಇವತ್ತು ಬೇಕರಿದಾಯಿತು, ಕಾಂಡಿಮೆಂಟ್ಸ್ದಾಯಿತು, ನಾಳೆ ನೋಡಿದ್ರೆ ಸಿಗರೇಟ್, ಗುಟ್ಕಾ, ಇನ್ನಿತರ ವಸ್ತುಗಳ ಮಾರಾಟ ಕೂಡ ಸ್ಥಗಿತ ಆಗುತ್ತೆ ಅಂತ. ಜುಲೈ 25ನೇ ತಾರೀಕು ಬೇಕರಿ ಕಾಂಡಿಮೆಂಟ್ಸ್ ಸಂಪೂರ್ಣ ಬಂದಾಗುತ್ತೆ. ಜುಲೈ 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಪ್ರತಿಭಟನೆಯಲ್ಲಿ ವ್ಯಾಪಾರಿಗಳು, ಕುಟುಂಬದವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜುಲೈ 25ನೇ ತಾರೀಕು ಬೆಂಗಳೂರಲ್ಲಿ ಬೇಕರಿ ಕಾಂಡಿಮೆಂಟ್ಸ್ ಬಂದಾಗ್ತಾ ಇದೆ. ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಸಣ್ಣ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಶಾಪ್ ಮುಂದೆ ನೋ ಫೋನ್ಪೇ, ಗೂಗಲ್ ಪೇ ಬೋರ್ಡ್ ಹಾಕಿದ್ದಾರೆ. ವಾಣಿಜ್ಯ ತೆರಿಗೆ ನೋಟಿಸ್ ರದ್ದು ಮಾಡಬೇಕು ಅಂಥೇಳಿ ವ್ಯಾಪಾರಿಗಳು ಪಟ್ಟು ಹಿಡಿದಿದ್ದಾರೆ. ಆನ್ಲೈನ್ ಪೇಮೆಂಟ್ ಅಂದ್ರೇ ಬೆಚ್ಚಿ ಬೀಳ್ತಾ ಇದ್ದಾರೆ ವ್ಯಾಪಾರಿಗಳು.